ಮದುವೆಯ ಹೊರತು ನನ್ನ ತಂಗಿಯ ಮದುವೆ ನೆರವೇರುತ್ತಿಲ್ಲ. ಯೌವನ ದಿನಗಳು ಉರುಳುತ್ತಿವೆ ಹೊರತು ನನ್ನ ತಂಗಿಯ ಮದುವೆ ನೆರವೇರುತ್ತಿಲ್ಲ. ಇತ್ತ ನನ್ನ ಸ್ನೇಹಿತ ನಂದೀಶ ನನ್ನ ಸ್ನೇಹಕ್ಕೆ ಕಟ್ಟು ಬಿದ್ದು ನನ್ನ ತಂಗಿಯನ್ನು ಮದುವೆ ಆಗಲಿಕ್ಕೆ ಒಪ್ಪಿಕೊಂಡಿದ್ದನು. ಇತ್ತ ನನ್ನ ತಂಗಿ ಸಿರಿ ಸಂಪತ್ತಿಗೆ ಮನಸೋತು ಆ ಬ್ರಹ್ಮನ ಬಣ್ಣದ ಮಾತುಗಳಿಗೆ ಮರುಳಾಗಿ ഇരുಳು ಕಂಡ ಬಾವಿಗೆ ಅಗಲು ಬಿದ್ದಂತಾಗುತ್ತದೆ ನನ್ನ ತಂಗಿಯ ಜೀವನ. ಏನು ಮಾಡಲಿ? ಬೆಳೆದು ನಿಂತ ಹೆಣ್ಣು ಹೆಚ್ಚು ದಿನ ಮನೆಯಲ್ಲಿದ್ದರೆ ಹುಣ್ಣಾಗಿ ಕಾಡುವುದು ಗ್ಯಾರಂಟಿ. ಹೇಗಾದರೂ ಮಾಡಿ ಮದುವೆಗೆ ಒಪ್ಪಿಸಿ ನನ್ನ ತಲೆಯ ಮೇಲಿನ ಭಾರ ಕಡಿಮೆ ಮಾಡಿಕೊಳ್ಳಬೇಕು. ಯಾಕಮ್ಮ ಏನಾಯ್ತು ಅಮೃತ? ಯಾಕಮ್ಮ ಏನಾಯ್ತು ಹೇಳು. ಅಣ್ಣ, ಹೊಟ್ಟೆ ತಳಿಸಿದಂತಾಗಿ ತಲೆ ತಿರುಗ್ತಾ ಇದೆ ಅಣ್ಣ. ಅಣ್ಣ, ಅಯ್ಯೋ ಅಮೃತ ಏನಾಯ್ತಮ್ಮ? ಹಲೋ ಹಲೋ ಡಾಕ್ಟರ್, ನಾನು PSI ಜಗದೀಶ್ ಮಾತನಾಡುತ್ತಿರೋದು. ಬೇಗ ಬನ್ನಿ ಡಾಕ್ಟರ್, ನನ್ನ ತಂಗಿಗೆ ಬಹಳ ಸೀರಿಯಸ್ ಆಗಿದೆ. ಕೂಲ್ ಡೌನ್ ಮಿಸ್ಟರ್ ಜಗದೀಶ್, ಕೂಲ್ ಡೌನ್. ನಾನು ಇರ್ಬೇಕಾದ್ರೆ ನೀವು ಯಾಕೆ ಟೆನ್ಷನ್ ತಗೋತೀರಾ? ಬಾಯ್ ದ ಬಾಯ್, ನಾನಿಲ್ಲಿ ಲೋಕಲ್ ಓದಿ ಡಾಕ್ಟರ್ ಆದವನಲ್ಲ, ಫಾರೆನ್ ಅಲ್ಲಿ ಓದಿ ಡಾಕ್ಟರ್ ಆದವನು. ನಾನು ಒಂದ್ಸಲ ಕೈ ಹಿಡಿದು ಲಾಡಿ ಚೆಕ್ ಮಾಡಿದ್ರೆ ಸಾಕು, ಯಾವ ದೇಹಕ್ಕೆ ಯಾವ ರೋಗದಂತ ಹೇಳಬಲ್ಲ. ಬನ್ನಿ ಡಾಕ್ಟರ್. ಅಂದಾಗೆ ಪೇಷಂಟ್ ಅಲ್ಲಿ ಇಲ್ಲೇ ಇದೆ ನೋಡಿ ಡಾಕ್ಟರ್, ನನ್ನ ತಂಗಿಗೆ ಏನಾಗಿದೆ ಅಂತ ನೋಡಿ ಹೇಳಿ. ನೋಡಿ ಮಿಸ್ಟರ್ ಜಗದೀಶ್, ಭಯ ಪಡುವಂಥದ್ದು ಏನೂ ಇಲ್ಲ. ನೀವು ಸೋದರಮ ಆಗ್ತಿದ್ರ ಅಂದ್ರೆ ನೀವು ನಿಮ್ಮ ತಂಗಿ ತಾಯಿ ಆಗ್ತಿದ್ದಾಳೆ. ಡಾಕ್ಟರ್ ಏನು ಹೇಳ್ತೀರಿ? ಡಾಕ್ಟರ್ ಡಾಕ್ಟರ್ ನನ್ನ ತಂಗಿಗೆ ಇನ್ನು ಮದುವೆನೇ ಆಗಿಲ್ಲ ಡಾಕ್ಟರ್. ನೋಡಿ ಮಿಸ್ಟರ್ ಜಗದೀಶ್, ಮಕ್ಕಳಾಗೋದಕ್ಕೆ ಮದುವೆ ಆಗ್ಬೇಕಂತೇನಿಲ್ಲ. ಒಂದು ಗಂಡು ಒಂದು ಹೆಣ್ಣು ಮಿಲನ ಹೊಂದಿದ್ರೆ ಸಾಕು. ಗರ್ಭದಲ್ಲಿರೋ ಪಿಂಡಕ್ಕೆ ತಂದೆ ಯಾರೊಂದು ನಿಮ್ಮ ತಂಗಿನ ಕೇಳಿ ಗೊತ್ತಾಗುತ್ತೆ. ನನಗೆ ಅರ್ಜೆಂಟ್ ಒಣಕೆಳಲ್ಲಿ ಒಂದು ಸರ್ಜರಿ ಕೇಸ್ ಇದೆ, ನಾನಿನ್ನು ಬರುತ್ತೇನೆ. ಅಮೃತ, ಅಕ್ಕರೆಯಿಂದ ತುತ್ತು ಕೊಟ್ಟು ಬೆಳೆಸಿದ ನಿನ್ನಣ್ಣನಿಗೆ ಕೊಟ್ಟ ಮರ್ಯಾದೆ ಇದೇನಮ್ಮ? ತಾಳಿ ಇಲ್ಲದೆ ತಾಯಿಯಾದಳು ನನ್ನ ತಂಗಿ. ಅಣ್ಣ, ನಿನ್ನ ಮಾನ ಮರ್ಯಾದೆ ಹೋಗುವಂತ ತಪ್ಪು ನಾನೇನು ಮಾಡಿಲ್ಲ. ಇದ್ರಲ್ಲಿ ಏನೋ ಮೋಸವಿದೆ ಅಣ್ಣ. ಇದು ಹೇಗಾಯ್ತಂತ ನನಗೆ ಗೊತ್ತಿಲ್ಲ ಅಣ್ಣ, ಗೊತ್ತಿಲ್ಲ. ನಂಬಿಕೆ ಅಮೃತ, ನೀರಿನಲ್ಲಿರುವ ಪ್ರತಿಬಿಂಬವನ್ನು ನೋಡಿ ನೀರೇ ನಗುತ್ತದೆ ಎಂದು ಭ್ರಮಿಸಿದ ಹುಚ್ಚನಾದೆನಮ್ಮ. ತಾಯಿ ಇಲ್ಲದ ಮಗಳು ಪ್ರೀತಿಯಿಂದ ಸಾಕಿದ ನಿನ್ನಣ್ಣನಿಗೆ ಕೊಟ್ಟ ಮರ್ಯಾದೆ ಇದೇನಮ್ಮ? ತಾಳಿ ಇಲ್ಲದೆ ತಾಯಿಯಾದಳು ನನ್ನ ತಂಗಿ. ಅಮೃತ, ಹೆಚ್ಚಿಗೆ ಮಾತನಾಡದೆ ಪಾಪದ ಪಿಂಡವನ್ನು ಹೊತ್ತ ನಿನ್ನಂತ ಕುಲಗಟ್ಟವಳಿಗೆ ಜಾಗವಿಲ್ಲ ಈ ಮನೆಯಲ್ಲಿ. ಮರ್ಯಾದೆಯಿಂದ ಹೊರಟು ಹೋಗು, ಇದಕ್ಕೆ ಕಾರಣನಾದವ. ಅಣ್ಣ, ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಣ್ಣ. ನಾನು ಕಾಲು ಜಾರನಿ ಅಲ್ಲ, ನಾ ಜಾರನಿ ಅಲ್ಲ. ಈ ನಿನ್ನ ತಂಗಿಯ ಮಾತನ್ನು ಒಂದು ಸಾರಿ ಕೇಳಣ್ಣ. ಅಮೃತ, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲಿ ಕುಡಿದರೆ ಜಗತ್ತಿಗೆ ಕಾಣುವುದಿಲ್ಲ ಅನ್ನುವಷ್ಟು ತಿಳಿದುಕೊಳ್ಳದಷ್ಟು ಮೂರ್ಖನಲ್ಲಮ್ಮ ಈ ನಿನ್ನಣ್ಣ. ಯಾವ ಸಮಾಜದ ಮುಂದೆ ತಲೆ ಎತ್ತಿ ಬಾಳಿ ಬದುಕಬೇಕೆಂದುಕೊಂಡನೋ ಅದೇ ಸಮಾಜದ ಮುಂದೆ ನಿನ್ನಣ್ಣನ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆ.
ನನ್ನ ಕಣ್ಣ ಮುಂದೆ ನಿಲ್ಲಬೇಡ, ಹೊರಟು ಹೋಗು ಇಲ್ಲಿಂದ. ಒಡ ಹುಟ್ಟಿದವನೇ, ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಾನು ಎಲ್ಲಿಗಂತ ಹೋಗ್ಬೇಕು ಅಣ್ಣ? ಈ ಸಮಾಜದಲ್ಲಿ ನಾನು ಹೇಗೆ ಬದುಕಲಿ ಅಣ್ಣ? ನನ್ನ ಮುಂದಿನ ಗತಿ ಏನು ಅಣ್ಣ? ದಾರಿ ತಪ್ಪಿದ ಹೆಣ್ಣಿಗೆ ಯಾವ ದಾರಿಯಾದರೇನು? ಕಂಡವರ ಜೊತೆ ಚಕ್ಕಂದ ಮಾಡುವಾಗ ತಿಳಿಯಬೇಕಿತ್ತು ನನಗೂ ಒಬ್ಬ ಒಡ ಹುಟ್ಟಿದ ಅಣ್ಣನಿರುವನು ಎಂದು. ನೋಡಮ್ಮ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದರೆ ಫಲವೇನು? ನಿನ್ನಿಚ್ಛೆಯಂತೆ ನಿನಗ ಮೋಸ ಮಾಡಿದ ನೀಚನ ಹತ್ತಿರ ಹೋಗಿ ಅಂಗಾಲಾಚಿ ಬೇಡಿಕೋ, ನನಗೆ ಆಸರೆಯಾಗೋ ಅಂತ. ನನ್ನ ಕಂಡ ಮುಂದೆ ನಿಲ್ಲಬೇಡ, ಹೊರಟು ಹೋಗು ಇಲ್ಲಿಂದ. ಅಣ್ಣ, ತಾಳ್ಮೆಯಿಂದ ಈ ನಿನ್ನ ತಂಗಿಯ ಮಾತನ್ನು ಕೇಳಣ್ಣ. ತಾಳಿ ಇಲ್ಲದೆ ತಾಯಿ ಆಗುವ ತಪ್ಪು ಕೆಲಸ ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ. ಅಮೃತ, ತಾಳ್ಮೆಯಿಂದ ಹೇಳುತ್ತಿರುವೆ. ತಾಳ ತಪ್ಪಿದ ಹೆಣ್ಣು ತಳವಿಲ್ಲದ ಕೊಡ, ಮಸಣಕ್ಕೆ ಹೋದ ಹೆಣ ಯಾವ ಉಪಯೋಗಕ್ಕೂ ಬರಲ್ಲ ಅಂತ ಅರ್ಥ ಮಾಡಿಕೊ. ಪಾಪದ ಗರ್ಭ ಹೊತ್ತ ನಿನ್ನಂತವಳಿಗೆ ಈ ಮನೆಯಲ್ಲಿ ಜಾಗ ಕೊಟ್ಟರೆ ನನಗೆ ಅವಮಾನ. ನನ್ನ ಕಣ್ಣ ಮುಂದೆ ನಿಲ್ಲವೇ. ಯಾಕೋ ಜಗದೀಶ್, ಏನಾಗಿದೆ? ಏನಿರ್ತದೆ ಮನೆಯಲ್ಲಿ? ಬಾ ನಂದೀಶ, ಬಾ. ನನ್ನ ತಂಗಿ ಹಾಲು ಕುಡಿಯುವ ಹಂಸ ಪಕ್ಷಿ ಎಂದುಕೊಂಡಿದ್ದೆ, ಆದರೆ ಹಾಲನ್ನು ಕುಡಿದು ವಿಷವನ್ನು ಕಕ್ಕುವ ವಿಷ ಸರ್ಪ ಅಂತ ತಿಳಿಯಲಿಲ್ಲ ಕಣೋ. ಜಗದೀಶ್, ವಿಷ ಕಕ್ಕುವಂತ ಕೆಲಸ ನಿನ್ನ ತಂಗಿ ಏನು ಮಾಡಿದ್ದಾಳೆ? ನಂದೀಶ, ತಪ್ಪುಗಳ ಸರಮಾಲೆಯನ್ನೇ ಹಿಡಿದು ತತ್ತರಿಸಿ ಹೋಗುವಂತೆ ಮಾಡಿದವಳು ಈ ಒಡ ಹುಟ್ಟಿದ ಅಣ್ಣನ ಒಡಲನ್ನು ಈ ನನ್ನ ಒಡ ಹುಟ್ಟಿದ ತಂಗಿ. ಅಂದರೆ ನಿನ್ನ ಮಾತಿನ ಅರ್ಥ? ಬಂಗಾರದಂತ ನಿನ್ನ ಗೆಳೆತನಕ್ಕೆ ಬಪರಂಜಿ ಅಂತ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕೆಂದುಕೊಂಡಿದ್ದೆ. ಆದರೆ ಇವಳು ಯಾವನೋ ಜೊತೆಯಲ್ಲಿ ಒಡೆದು ತುಂಬಿಸಿಕೊಂಡು ಬಂದಿರುವ ಮಾನಗೇಡಿ ಇವಳು. ಅಮೃತ, ನನ್ನ ಕಣ್ಣ ಮುಂದೆ ನಿಲ್ಲಬೇಡ, ಹೊರಟು ಹೋಗು ಇಲ್ಲಿಂದ. ಇಲ್ಲ ಇಲ್ಲ ಇಲ್ಲ, ನಾನು ಅಂತ ತಪ್ಪು ಕೆಲಸ ಮಾಡಿಲ್ಲ, ಮಾಡಿಲ್ಲ. ಹಾಗಾದರೆ ನೀನು ಹೊತ್ತು ತಂದಿರುವ ಪಾಪದ ಗರ್ಭಕ್ಕೆ ಪತಿ ಯಾರು? ಬೆಂಕಿ ಇದ್ದಾಗ ಹೊಗೆ ಆಡಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಮೊದಲೇ ಹೇಳಿದ್ದೆ, ವಿಷ ಸರ್ಪ ವಿಷ ಕಕ್ಕೋ ಮುನ್ನ ಎಚ್ಚೆತ್ತಿಕೋ ಅಂತ. ನಿಮ್ಗೆ ಕೈ ಮುಗಿದು ಬೇಡಿಕೊಳ್ತಾ ಇದ್ದೆ. ಸಲುಗೆಯಿಂದ ಬೆರ್ತಿದ್ದೇನೆ ಹೊರತು ಸಂಬಂಧ ಬೆಳೆಸುವ ತಪ್ಪು ನಾನು ಮಾಡಿಲ್ಲ. ಇದರಲ್ಲಿ ಏನೋ ಮೋಸವಿದೆ. ನಾನು ಪಾಪವಿಲ್ಲದ ಹೆಣ್ಣು. ಅಮೃತ, ಅಂಗೈಯಲ್ಲಿನ ಹುಣ್ಣಿಗೆ ಕನ್ನಡ ಬೇಕೆ? ಅದಕ್ಕೆ ಹೇಳರು ಬಲ್ಲವರು, ಅಂಕವಿಲ್ಲದ ಹೆಣ್ಣು ಲಗಾಮಿಲ್ಲದ ಕುದುರೆ ಎರಡು ಒಂದೇ ಅಂತ. ನಂದೀಶ, ತಾಯಿ ಇಲ್ಲದ ಮಗಳು ಅಂತ ಪ್ರೀತಿಯಿಂದ ಸಾಕಿದ ಅದಕ್ಕೆ ಪ್ರತಿಫಲವಾಗಿ ಇವತ್ತು ನನ್ನ ತಂಗೆ ನಿನ್ನ ಮಾನ ಮರ್ಯಾದೆಯನ್ನು ಮಂಡುಪಾಲು ಮಾಡಿಬಿಟ್ಟು. ಅಷ್ಟೇ ಯಾಕೆ, ನಿನ್ನಂತ ಪ್ರೀತಿಯ ಸ್ನೇಹಿತನಿಗೆ ನಾಯಿ ಮಿಟ್ಟಿದ ಮಡಿಕೆಯನ್ನು ಕೊಟ್ಟು ಎಂಚಲವನ್ನು ಕೊಟ್ಟು ನಿನ್ನೊಂದಿಗೆ ಮದುವೆ ಮಾಡಿ ಸ್ನೇಹಕ್ಕೆ ಕಳಂಕ ತಂದೊಡ್ಡುವ ನೀಚ ನಾನಾಗಲಾರೆ ನಂದೀಶ, ನಾನಾಗಲಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನಂದೀಶ, ನನ್ನನ್ನು ಕ್ಷಮಿಸಿಬಿಡು. ಸಮಾಧಾನ ಮಾಡಿಕೋ ಜಗದೀಶ್. ಅಮೃತ, ನಾನು ನಿನಗೆ ಮೊದಲೇ ಹೇಳಿದ್ದೆ, ವಿಷ ಸರ್ಪ ವಿಷ ಕಕ್ಕೋ ಮುನ್ನ ಎಚ್ಚೆತ್ತುಕೋ ಅಂತ. ಹೌದು ನಂದೀಶ್, ಇವಳು ಆ ಬ್ರಹ್ಮನ ತೋಳ ತೆಕ್ಕೆಯಲ್ಲಿ ತೇಲಾಡಿ ಅಳಸಿ ಹೋದ ಅನ್ನಕ್ಕೆ ಸಮ. ತಿನ್ನಲಕ್ಕೂ ಬಾರದೆ ನಾಯಿಗೆ ಹಾಕಲಕ್ಕೆ ಮೀಸಲಿರುವಳಿವಳು. ಅಮೃತ, ನನ್ನ ಕಣ್ಣ ಮುಂದೆ ನಿಲ್ಲಬೇಡ, ಹೊರಟು ಹೋಗು ಇಲ್ಲಿಂದ. ಅಣ್ಣ, ಅಂತ ಶ್ರೀರಾಮಚಂದ್ರನೇ ತನ್ನ ಹೆಂಡತಿಯ ಮೇಲೆ ಸಂಶಯ ಪಟ್ಟನಂತೆ.
ಈ ಕಲಿಯುಗದಲ್ಲಿ ನಿನ್ನ ತಂಗಿಯ ಮೇಲೆ ಸಂಶಯ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಣ್ಣ. ಹೌದು, ಕರುಳು ಬಳಿ ಹಂಚಿಕೊಂಡ ಅಣ್ಣನೇ ಬೇಡ ಬಂದ ಮೇಲೆ ನಾನು ಬದುಕಿದ್ರು ಏನು ಪ್ರಯೋಜನ ಇಲ್ಲ ಅಣ್ಣ. ನಾನು ಸತ್ತು ಹೋಗ್ತೀನಿ ಅಣ್ಣ, ನಾನು ಸತ್ತು ಹೋಗ್ತೀನಿ. ನಿಲ್ಲು ಅಮೃತ, ಮನೆಯ ಮರ್ಯಾದೆಯನ್ನು ಹಾಳು ಮಾಡಿದ್ದಲ್ಲದೆ ಅಣ್ಣ ನಂಬಿಕೆ ದ್ರೋಹ ಬಗೆದು ನೀ ಸಮಾಜದಲ್ಲಿ ಹೇಗೆ ಬದುಕಿವೆ? ಬದುಕಿದರೂ ತಾಳಿಲ್ಲ ತಾಯ್ದ ಎಂಬ ಶಬ್ದ ನಿನ್ನನ್ನು ಚುಚ್ಚಿಕೊಳ್ಳುತ್ತದೆ. ಆ ಸಮಾಜ ಚುಚ್ಚಿಕೊಳ್ಳುವ ಈ ಸಮಾಜದ ಮುಂದೆ ನೀ ಬದುಕಬೇಕಾದ್ರೆ ನಿನ್ನಂತ ಗರ್ಭದ ಹೆಣ್ಣಿಗೆ ಧರ್ಮದ ಗಂಟಾಗಿ ನಾವು ಹಚ್ಚುವೆ ನಿನ್ನ ಹಣೆಗೆ. ನಂದೀಶ, ಎಂತ ಕೆಲಸ ಮಾಡಿಬಿಟ್ಟೆ ನಂದೀಶ. ನಿನ್ನಂತ ಧರ್ಮವಂತ ನಿಷ್ಠೂರನಿಗೆ ಎಂಜಲು ಪ್ರಸಾದವೇ? ಬೇಡ ನಂದೀಶ, ಬೇಡ. ಸ್ನೇಹಕ್ಕೆ ಕಟ್ಟು ಬಿದ್ದು ನಾಯಿ ಮುಟ್ಟಿದ ಮನೆ ಸ್ನೇಹಕ್ಕೆ ಕಟ್ಟು ಬಿದ್ದು ಕೆಟ್ಟ ಹೆಣ್ಣನ್ನು ನಿನಗೆ ಕಟ್ಟಿದರೆ ತಟ್ಟದೆ ಬಿಟ್ಟಿದ್ದೆ ನನಗೆ ಶಾಪ. ಕಟ್ಟಿಟ್ಟ ಬುದ್ಧಿ ಮುಂದೊಂದು ದಿನ. ಈ ದೇಶದಲ್ಲಿ ದಿನನಿತ್ಯ ನೂರಾರು ಹೆಣ್ಣುಗಳ ಮೇಲೆ ಅತ್ಯಾಚಾರ ನಡೆಯುತ್ತೆ. ಅವರಿಗೆ ಸಾಯುವುದು ಒಂದೇ ಅಂತ್ಯ ಇಲ್ಲ ಜಗದೀಶ. ಸಮಾಜದಲ್ಲಿ ಅವರಿಗೆ ಬದುಕಲಿಕ್ಕೆ ಒಂದು ದಾರಿ ತೋರಿಸಿಕೊಡಬೇಕು. ನಂದೀಶ, ಕಾಮಕರು ಮಾಡುವ ಅತ್ಯಾಚಾರದ ಹೆಣ್ಣು ಮಕ್ಕಳಿಗೆ, ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣುಗಳಿಗೆ ಬಾಳು ಕೊಡುವುದು ಹೃದಯವಂತಿಕೆಯ ಕೆಲಸ. ಆದರೆ ಇವಳು ವಿದ್ಯಾವಂತೆ ಬುದ್ಧಿವಂತೆಯಾದರೂ ಸೋಕಿ ಮಾಡುವ ಆಸೆಗೋಸ್ಕರ ದೊಡ್ಡಿದ್ದವನ ಜೊತೆ ಚಕ್ಕಂದವಾಡಿ ದೊಡ್ಡತನದಿಂದ ಚಕ್ಕಂದವಾಡಿ ಒಡನೆ ತುಂಬಿಸಿಕೊಂಡು ಬಂದಿರುವಳಲ್ಲ. ಇವಳು ಮಾಡಿದ್ದು ಸರಿ ಅನ್ನುತ್ತೀಯ ನಂದೀಶ? ಅಣ್ಣ, ಪ್ರೀತಿಯಿಂದ ಸಾಕಿ ಸಲುಹಿದ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ನಾನು ಮಾಡಿದ ತಪ್ಪಿನಿಂದ ಅವರ ಮನಸ್ಸಿಗೆ ಎಷ್ಟು ನೋವು ಸಂಕಟ ಆಗುತ್ತೆ ಅಂತ ನನಗೆ ಈಗ ಗೊತ್ತಾಯಿತು ಅಣ್ಣ, ನನಗೆ ಈಗ ಗೊತ್ತಾಯಿತು. ನನ್ನಂತ ಸಮಾಜದಲ್ಲಿ ಹೆಣ್ಣುಗಳಿಗೆ ಸಾರಿ ಸಾರಿ ಹೇಳುವೆ, ಸರಸವಾಡುವ ಮುಂಚೆ ತಂದೆ ತಾಯಿ ಅಣ್ಣ ತಮ್ಮಂದಿರ ಮಾನದ ಬಗ್ಗೆ ಎಚ್ಚರವಾಗಿರಿ ಅಂತ. ಅಮೃತ, ಪ್ರತಿಯೊಬ್ಬರು ತಪ್ಪು ಮಾಡುವುದು ಸಹಜ. ಅದನ್ನು ತಿದ್ದುಕೊಂಡು ನಡೆದಾಗ ಅವರು ಮನುಷ್ಯರೇ ಹುಟ್ಟಿದ್ದಕ್ಕೂ ಸಾರ್ಥಕ. ನೋಡಿ, ದೇವರಂತ ನಿಮಗೆ ಮಾಡಬಾರ್ದ ಅವಮಾನವನ್ನು ಮಾಡಿಬಿಟ್ಟಿದ್ದೇನೆ. ನಾನು ನಡೆದ ಗಟ್ಟವಳಂತ ಗೊತ್ತಿದ್ರು ನನಗೆ ಸಿಂಧೂರ ಬಿಟ್ಟು ನಿಮ್ಮ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದೀರಲ್ಲ, ನಿಮಗೆ ತುಂಬಾ ಧನ್ಯವಾದಗಳು. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಕೇಳು ಅಮೃತ, ಯೌವನದಲ್ಲಿ ತಂದೆ ತಾಯಿಗಳಿಗೆ ಬೆಲೆ ಕೊಡದೆ ಅಣ್ಣ ತಮ್ಮನ್ನು ಲೆಕ್ಕಿಸದೆ ಪ್ರೀತಿ ಪ್ರೇಮ ಮೋಹದಲ್ಲಿ ಬಿದ್ದು ಓಡುವ ಹೆಣ್ಣು ಮಕ್ಕಳು ತಿಳಿದುಕೊಳ್ಳಬೇಕು ಈ ಸಮಾಜದಲ್ಲಿ. ಆಗುವ ಅವಮಾನ ಕಷ್ಟವನ್ನು ಅಂದಾಗ ಹೆಣ್ಣು ಕುಲಕ್ಕೆ ಒಂದು ಅರ್ಥ ಸಿಗುತ್ತೆ, ಹುಟ್ಟಿದ ಮನೆಗೂ ಒಂದು ಕೀರ್ತಿ ಬರುತ್ತೆ. ಅಮೃತ, ಅರ್ಥವಾಗಿರ್ಬೇಕಲ್ಲ. ನಿನ್ನಂತ ಸಹೋದರಿಯರು ಮಾಡುವ ನೀಚ ಹೊಲಸು ಕೆಲಸಕ್ಕೆ ನನ್ನಂತ ಸಹೋದರರು ತಲೆ ತಗ್ಗಿಸುವಂತಾಗುತ್ತಿರುವುದು. ನೋಡಮ್ಮ, ನಿನ್ನಂತ ಸುಂದರ ಹೆಣ್ಣುಗಳನ್ನು ತಲೆಕೆಡಿಸಿ ಅವರ ಸೌಂದರ್ಯವನ್ನು ಅನುಭವಿಸಿ ಕೊನೆಗೆ ಅವರನ್ನು ನಡು ನೀರಿನಲ್ಲಿ ಕೈಕೊಟ್ಟು ಹೋಗುವ ಚಾಂಡಾಲರು ತುಂಬಿರುವ ನಮ್ಮ ಈ ಸಮಾಜದಲ್ಲಿ ಅಷ್ಟೇ. ಅದಕ್ಕೆ ಕವಿ ಗುರುರಾಜರು ಒಂದು ಮಾತು ಹೇಳಿರುವರು, ಎಚ್ಚರ ತಂಗಿ ಎಚ್ಚರ, ಕಾಮದ ಹುಚ್ಚರಿರುವರು ಈ ಕಲಿಯುಗದಲ್ಲಿ ಅಂತ. ಸಾಹೇಬ್ರ, ನನ್ನ ತಂಗಿ 3 ತಿಂಗಳು ಗರ್ಭಿಣಿ ಅಂತ ಸ್ಕ್ಯಾನ್ ರಿಪೋರ್ಟ್ ಹೇಳ್ತೀರಿ. ಆದ್ರೆ ಇವನ್ ಪಿತ್ತು ಹೆಚ್ಚಾಗಿ ತಲೆ ಬಿದ್ದಿರ್ಬೇಕು. ಗರ್ಭಿಣಿ ಅಲ್ರಿ, ಸುಳ್ಳು ಹೇಳಕತ್ತ. ನೋಡಿ ಮಿಸ್ಟರ್ ಜಗದೀಶ್, ನನ್ನ ಕಡೆಯಿಂದ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಕೆಲಸದ ಒತ್ತಡದಿಂದ ನಿಮ್ಮ ತಂಗಿಯ ರಿಪೋರ್ಟು ಇವರ ತಂಗಿಗೆ ಹೇಳಿದೆ, ಇವರ ತಂಗಿ ರಿಪೋರ್ಟು ನಿಮ್ಮ ತಂಗಿಗೆ ಹೇಳಿದೆ. ಕಾರಣ, ನಿಮ್ಮ ತಂಗಿ ಹೆಸರು ಕೂಡ ಅಮೃತ, ಅವರ ತಂಗಿ ಹೆಸರು ಕೂಡ ಅಮೃತ. ಹಂಗಾಗಿ ನನ್ನೊಂದು ಸಣ್ಣ ಮಿಸ್ಟೇಕ್ ಇದೆ, ಕ್ಷಮಿಸಿಬಿಡಿ. ಅಂದರೆ
ಏನು ಡಾಕ್ಟರ್ ನಿಮ್ಮ ಮಾತಿನ ಅರ್ಥ? ನಿಮ್ಮ ತಂಗಿ ಗರ್ಭಿಣಿ ಅಲ್ಲ, ಇವರ ತಂಗಿ ಗರ್ಭಿಣಿ. ನಿಮ್ಮ ತಂಗಿಗೆ ತಲೆ ಸುತ್ತು ಪಿತ್ತ ಹೆಚ್ಚಾಗಿ ತಲೆ ಸುತ್ತು ಬಂದು ಬಿದ್ದಿದ್ದಾಳೆ ಅಷ್ಟೇ. ನನ್ನನ್ನು ಕ್ಷಮಿಸಿ, ನಾ ಇನ್ನ ಬರುತ್ತೇನೆ. ಪಾರೆನ್ಗೆ ಹೋಗ್ಬೇಕು, ಹೇರಪ್ಪಣ್ಣ ಲೇಟ್ ಆಗುತ್ತೆ. ಅಣ್ಣ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸು ನೋಡು ಅಂತ ಪಲ್ಲವರೇ ಹೇಳಿದ್ದಾರೆ. ನಾನೆಷ್ಟೇ ನಡತೆ ಕೆಟ್ಟವಳು ಅಂತ ಅಲ್ಲ ಅಂತ ನಿಮ್ಗೆ ಹೇಳಿದ್ರು. ನೀವು ನನ್ನ ಮೇಲೆ ಅನುಮಾನ ಪಟ್ಟು ಬಿಟ್ರಿ. ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ ನಾನು ನಡತೆ ಕೆಟ್ಟವಳಲ್ಲ ಅಂತ. ತಪ್ಪಾಯ್ತಮ್ಮ. ಮಜ್ಜಿಗೆಯಿಂದ ತೆಗೆದ ಬೆಣ್ಣೆ ಬೆಂಕಿಯನ್ನು ಕಂಡಾಗ ಕರಗುವುದು ಸಹಜ. ಅದರಂತೆ ನೀನು ಯೌವನಕ್ಕೆ ಬಂದು ದಾರಿ ತಪ್ಪಿರಬೇಕೆಂದು ತಿಳಿದುಕೊಂಡೆ. ತಪ್ಪಾಯ್ತಮ್ಮ, ನನ್ನನ್ನು ಕ್ಷಮಿಸಿಬಿಡು. ಹೌದಮ್ಮ, ಹೆಣ್ಣಿನ ಜೀವನ ಮುಳ್ಳಿನ ಹಾಸಿಗಿದ್ದಾಗೆ. ಅದನ್ನು ಅದರ ಮೇಲೆ ಬಿದ್ದ ಬಟ್ಟೆಯನ್ನು ನಿಧಾನವಾಗಿ ತೆಗಿಬೇಕಂತ ಈಗಾದ್ರೂ ನಿನಗೆ ಗೊತ್ತಾಯ್ತಲ್ಲ. ನಂದೀಶ್, ನಿಲ್ಲ ನಂದೀಶ, ಹಾಗೆ ಹೋಗ್ತೀಯಲ್ಲ. ಹೋಗ್ಲಿ ಬಿಡು ಅಣ್ಣ. ನಾನೊಬ್ಬಳು ನಡೆತಗೆಟ್ಟವಳು ಅಂತ ಗೊತ್ತಿದ್ರು ಇವರು ನನ್ನ ತಮ್ಮ ಬಹಳ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ನಾನೇಕೆ ಇವರನ್ನು? ಅಂದರೆ ಏನಮ್ಮ ನಿನ್ನ ಮಾತಿನ ಅರ್ಥ? ಕೆಟ್ಟಾಗಬೇಕು, ಒಳ್ಳೇದಾದಾಗ ಬೇಡ ಅಂತಾನ? ಹೌದಣ್ಣ, ನಿನ್ನ ಸ್ನೇಹಿತ ನಾನು ನಡೆತಗಟ್ಟವಳಂತ ಗೊತ್ತಿದ್ರು ನನ್ನನ್ನು ತಮ್ಮ ಹೆಂಡತಿಯಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅದಕ್ಕೆ ಇಂಥವರು ನಮ್ಮ ಮನೆಯಲ್ಲಿ ಇರುವುದು ಬೇಡ. ನಾನೇ ಅವರ ಮನೆಗೆ ಹೋಗಿ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಇರುವೆ ಅಣ್ಣ. ಅಬ್ಬಾ, ನನ್ನ ತಂಗಿಯ ಜೀವನ ಸಾರ್ಥಕವಾಯಿತು. ಇಂಥ ಅಮೃತ, ನಂದೀಶ, ಇಂಥ ಖುಷಿಯಲ್ಲಿ ನಾನೇ ನನ್ನ ಕೈಯಾರೆ ಸಿಹಿ ಮಾಡಿ ತರುತ್ತೇನೆ. ನೀವು ಮಾತನಾಡುತ್ತಾ ಕುಳಿತುಕೊಳ್ಳಿ. ನಮ್ಮನ್ನ ಮಾಡುವ ಸಿಹಿಗಿಂತ ನಾನು ಕೊಡುವೆ ನಿಮ್ಗೆ ಮುತ್ತನ್ನು. ಬನ್ನಿ. ಆಯ್ತು, ನಿಮ್ಮ ಇಷ್ಟನೇ ನನ್ನ ಇಷ್ಟ. ನನ್ನ ಬದುಕಲ್ಲಿ ಎಂದು ಬೆಳಕಾಗಿರಿ, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರಿ, ನಿನ್ನ ಬಿಡಲಾರೆ ನಾನೆಂದರು. ಒಂದಾಗಿ ಹಿತವಾದ ಮಾತೊಂದು ನುಡಿವ ಪ್ರಣಯ ಮಧುರಗೋದು ನೀನೇ ನನ್ನ
ಜನ್ಮ ಅಂತ ಇದ್ದರೆ ರೈತನನ್ನಾಗಿ ಹುಟ್ಟಿಸಬೇಡಪ್ಪ, ರೈತನನ್ನಾಗಿ ಹುಟ್ಟಿಸಬೇಡ. ಹಂದಿ ನಾಯಿ ಕಾಯಿಗಳಾಗಿ ಹುಟ್ಟಿಸಿದ್ರು ಚಿಂತೆ ಇಲ್ಲ, ಆದರೆ ರೈತನನ್ನಾಗಿ ಹುಟ್ಟಿಸಬೇಡಪ್ಪ, ರೈತನನ್ನಾಗಿ ಹುಟ್ಟಿಸಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಕೈಯಲ್ಲಿ ವಿಷವನ್ನು ಕುಡಿದು ನಾ ಹೇಗೆ ಸಾಯಲಿ? ಗಂಡರ ಮಕ್ಕಳ ನಡು ನೀರಿನಲ್ಲಿ ಕೈ ಬಿಟ್ಟು ನಾ ಹೇಗೆ ಸಾಯಲಿ? ಅಯ್ಯೋ ದೇವರೇ, ನಾನು ಬದುಕಬೇಕು, ಸಾಯೋಕೆ ಮನಸ್ಸಿಲ್ಲ. ಇಲ್ಲ ಇಲ್ಲ, ಸಾಯಲೇಬೇಕು. ಇಲ್ಲಾದ್ರೆ ಸಾಲ ಕೊಟ್ಟು ಸಾಹುಕಾರರು ಹಾಗೆ ಬಿಡುವುದಿಲ್ಲ. ಅದಕ್ಕೋಸ್ಕರ ಸಾಯಲೇಬೇಕು. ನಾ ಸತ್ತರೆ ಎಂಟರ ಮಕ್ಕಳ ಗತಿ, ಅಯ್ಯೋ ದೇವರೇ, ಎಂತ ಸಂಕಷ್ಟಕ್ಕೆ ತಂದು ನಿಲ್ಲಿಸಿದಯ್ಯ. ಓ ನನ್ನ ಅಣ್ಣ ತಮ್ಮಂದಿರ, ಓ ನನ್ನ ಸರ್ಕಾರದ ಪ್ರತಿನಿಧಿಗಳ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಮ್ಮಂತ ಬಡ ರೈತರನ್ನು ಕಾಪಾಡಿ. ಈ ಸಾವು ನಿಮಗೆ ನ್ಯಾಯವೇ? ಈ ಸಾವು ನಿಮಗೆ ನ್ಯಾಯವೇ? ಈ ಸಾವು ನಿಮಗೆ ನ್ಯಾಯವೇ? ಈ ಸಾವು ನಮಗೆ ನ್ಯಾಯವೇ? ಈ ಸಾವು ನಮಗೆ ನ್ಯಾಯವೇ? ನೀವೇ ಹೇಳಿ. ಕಥೆಯಾಯಿತು ಬದುಕು, ಕಥೆಯಾಯಿತು, ಕಥೆಯಾಯಿತು ಬದುಕು, ಕಥೆಯಾಯಿತು. ಬಿರಿಯಾದಗೆ ಜೀವ ಬಲಿಯಾಯಿತು. ಅಯ್ಯೋ ದೇವರೇ, ಕೊನೆಗೂ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟಿತೆ ಸರ್ಕಾರ. ಬಸಪ್ಪ, ನನ್ನ ಹಾಗೆ ನಿನ್ನ ಮಕ್ಕಳ ನಡು ಬೀದಿಯಲ್ಲಿ ಬಿಟ್ಟು ಸತ್ತು ಹೋದಿಯಾ ಬಸಪ್ಪ? ಬಸಪ್ಪ, ಕೊನೆಗೂ ಬಾರದ ಲೋಕಕ್ಕೆ ಪಯಣ ಬೆಳೆಸಿದೀಯ ಬಸಪ್ಪ. ಯಾಕೋ ಹೀಗೆ ಮಾಡಿಕೊಂಡು ಬಿಟ್ಟಿ ಬಸಪ್ಪ, ಯಾಕೋ ಹೀಗೆ ಮಾಡಿಕೊಂಡಿ? ಅಣ್ಣ, ನಾವೆಷ್ಟೇ ತಿದ್ದಿ ಬುದ್ಧಿ ಹೇಳಿದ್ರು ಕೂಡ ಸಾವಿನ ಹಾದಿಯನ್ನು ಹಿಡಿದೇ ಬಿಟ್ಟೇ ಇಲ್ಲಣ್ಣ. ಏ ನನ್ನ ಸಮಾಜದ ಅಣ್ಣ ತಮ್ಮಂದಿರೇ, ಜಗತ್ತಿಗೆ ಅನ್ನ ನೀಡುವ ರೈತನಿಗೆ ಕೊನೆಯ ಸಿಗುವ ಸನ್ಮಾನ ಇದೇನಾ? ತುತ್ತು ಹಾಕುವ ರೈತನಿಗೆ ಇಂದು ಕುತ್ತಿಗೆಗೆ ಬಾಯಿ ಹಾಕಿ ರಕ್ತ ಕುಡಿಯುವ ರಾಕ್ಷಸರಿಗೆ ಹೇಗೆ ಅರ್ಥ ಆಗಬೇಕು ಈ ಬಡವರ ಸಾವು?
ನೋಡಿ, ಬಸಪ್ಪನ ಶವಕ್ಕೆ ಮಾಲೆ ಹಾಕಲು MLA ಸಾಹೇಬರು ಹಾಗೂ ಅವರ ಸ್ನೇಹಿತರು ಬರುತ್ತಿದ್ದಾರೆ. ಸ್ವಲ್ಪ ಸರಿದು ನಿಲ್ಲಿ. ಸತ್ತವರ ಮೇಲೆ ಹಾರ ಹಾಕಿ ಮೊಸಳೆ ಕನಿಸುತ್ತಿರುವ ನಾಲಾಯಕರಿಗೆ ಧಿಕ್ಕಾರ, ಧಿಕ್ಕಾರ. ಹೌದು, ಸತ್ತ ಹಣಕ್ಕೆ ಮಾಲ್ ಹಾಕಿ ಫೋಟೋಗೆ ಪೋಸ್ ಕೊಟ್ಟು ರೆಡಿ ಅಂತ ಮಾತನಾಡಿಸಿ ಪ್ರಚಾರಕ್ಕೆ ಇಟ್ಟಿಸೋಳಿಗ್ರೆ ಇಲ್ಲಿ ಅವಕಾಶವಿಲ್ಲ. ನೋಡಿ ಮಿಸ್ಟರ್ ನಂದೇಶ್, ಅವರು ಸರ್ಕಾರದ ಪರವಾಗಿ ಬರುತ್ತಿರುವ ಒಬ್ಬ MLA ಸಾಹೇಬ್. ಅವರಿಗೆ ಅಡ್ಡಿಪಡಿಸಿದರೆ ಕಾನೂನಿನ ಪ್ರಕಾರ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ. ಹುಷಾರ್. ಅಣ್ಣ, ಯಾರಿಗೆ ಮಾತನಾಡ್ತಾ ಇರುವೆ ಅನ್ನೋದು ನಿನಗೆ ಗೊತ್ತಾ? ಶಟ್ ಅಪ್. ಮನೆಯಲ್ಲಿ ಮಾತ್ರ ನೀನು ನನ್ನ ತಂಗಿ, ಅವನು ನನ್ನ ಸ್ನೇಹಿತ. ಇದು ಮನೆಯಲ್ಲ, ಮೈಂಡೇಟ್. ನಂದೀಶ, ತಿಳಿದವರು ನಾವೇ ಹೀಗೆ ಮಾಡಿದರೆ ಹೆಂಗಪ್ಪ? ಅವನೊಬ್ಬ ಸರ್ಕಾರದ ಕೆಲಸದವನು, ಅವನ ಕೆಲಸ ಅವನು ಮಾಡಲಿ ಬಿಡು. ರೀ, ನಂದೀಶ ಇದ್ದಾಗ ಬರ್ದೇ ಇದ್ದವರು ಸತ್ತಾಗ ಬರ್ತಾರೆ ಎಂಬ ಗಾದೆ ಮಾತು ಕೇಳಿಲ್ಲವೇನ್ರಿ? ಯಾರ್ಯಾರನ್ನ ಹೀಗೇಗೆ ಇರುತ್ತೋ ಆ ದೇವರಿಗೆ ಗೊತ್ತು ರೀ. ಸಾರಿ ಮಿಸ್ಟರ್ ಇನ್ಸ್ಪೆಕ್ಟರ್, ಏನೋ ನನ್ನ ಹೆಂಡತಿ ಮಾತಾಡಿದ್ದಕ್ಕೆ ಅವರ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ಇಟ್ಸ್ ಓಕೆ. ಸಾಹೇಬರು ಬಂದಂತೆ ಕಾಣುತ್ತದೆ. ಪಾಪ ಒಳ್ಳೆಯ ಮನುಷ್ಯ ಬಸಪ್ಪ ಸತ್ತು ಹೋಗಿಬಿಟ್ಟ. ಚಲಾಟೆ ಅಂಥವರು ದೇವರನ್ನು ಜಾಸ್ತಿ ದಿನ ಉಳಿಸ್ಕೊಳಕ್ಕಾಗಲ್ಲ. ಪಾಪ ಸತ್ತೋದ, ಏನ್ ಮಾಡೋದು? ಸಾವನ್ನೋದನ್ನು ಸೃಷ್ಟಿ ಮಾಡುವಾಗ ಬರೆದು ಕಳಿಸಿರುತ್ತಾನೆ ಆ ಬ್ರಹ್ಮ. ಅಂದಹಾಗೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಹೊಲಸು ತಿನ್ನುವ ಹಂದಿಗಳ, ಹಸಿ ಹಸಿ ಮಾತನಾಡುವ ನಿಮ್ಮಂತ ರಾಕ್ಷಸರು ಈ ಭೂಮಿ ಮೇಲೆ ಇರುವಾಗ ಅನ್ನ ಕೊಟ್ಟ ರೈತನಿಗೆ ಸಾವು ತಪ್ಪಿದ್ದಲ್ಲ. ನಿಮ್ಮಂತವ್ರು ನೇಣಿಗೆ ಹಾಕಲೇಬೇಕು. ನೇಣಿಗೆ ಹಾಕಬೇಕಾದ್ದು ನಮ್ಮಂತವ್ರನ್ನಲ್ಲ ಭಾರ್ಗವ, ನಿಮ್ಮಂತವರನ್ನು ನೇಟಿಗೆ ಹಾಕಿದಾಗ ಮಾತ್ರ ನಮ್ಮಂತ ಶ್ರೀಮಂತರಿಗೆ ಬದುಕಲಿಕ್ಕೆ ಸಾಧ್ಯ. ಲೇ ಶ್ರೀಮಂತರೇ, ನಿಮಗೊಂದು ಮಾತನ್ನು ಹೇಳ್ತೇನೆ ಕೇಳಿ. ಬಡವ ರೈತರಿಗೆ ತೊಂದರೆ ಕೊಟ್ಟವರು ನಿಮ್ಮಂತವರು ಮುಂದಿನ ಜನ್ಮದಾಗ ಹಂದಿಯಾಗಿ ಹುಟ್ಟಿ ಹೊಲಸು ತಿನ್ನೋ ಕೆಲಸ ಮಾಡುತ್ತಾರೆ. ಎಚ್ಚರ. ಅಣ್ಣ, ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಾವು ಅನ್ನೋದು ಇದ್ದೇ ಇರುತ್ತೆ. ಅದು ತಾನಾಗಿ ಸತ್ತರೆ ಆ ದೇವರು ಕೊಟ್ಟು ಸಾವು, ಹಿಂಸೆ ಕೊಟ್ಟು ಸಾವು ಹೊಡೆದರೆ ಅದಕ್ಕೆ ಆತ್ಮಹತ್ಯೆ ಅನ್ನುತ್ತಾರೆ. ಅಣ್ಣ, ಇಂಥವರಿಗೆ ಒಳ್ಳೆ ಸಾವು ಬರೋದಿಲ್ಲಣ್ಣ. ನೋಡ್ತಮ್ಮ, ರೈತರು ಸಾಯ್ಬಾರ್ದಂತಾನೆ ನಮ್ಮ ಸರ್ಕಾರ ಅನೇಕ ಸವಲತ್ತು ಕೊಟ್ಟಿದೆ. ಆದರೂ ರೈತರು ಸಾಯ್ತಿದ್ದಾರಪ್ಪ, ರೈತರು ಸಾಯ್ತಿದ್ದಾರೆ. ಅದಕ್ಕೆ ಹೇಳಿರುವರು ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ಏಯ್, ಪದೇ ಪದೇ ಅದನ್ನೇ ಹೇಳುವೆಲ್ಲ. ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ, ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ಏಯ್, ಸರ್ಕಾರ ಅನ್ನ ಕೊಟ್ಟ ರೈತನಿಗೆ ಸಾವು ಹೇಗೆ ಕೊಟ್ಟಿತು ಅಂತ ಬಿಡಿಸಿ ಹೇಳು. ಲೇ ಬ್ರಹ್ಮ, ಅಚ್ಚಳಿಯದೆ ಬಿಚ್ಚಿ ಹೇಳಿವೆ, ನಿನ್ನ ಕೆಚ್ಚದೆಯಲ್ಲಿ ಬರೆದಿಟ್ಟಿಕೋ ನಾ ಹೇಳುವ ಮಾತನ್ನು. ಏನೆಂದಿ? ಅನ್ನ ಕೊಟ್ಟ ರೈತನಿಗೆ ಸಾವು ಹೇಗೆ ಕೊಟ್ಟಿತು ಸರ್ಕಾರ ಅಂತ ಕೇಳಿದೆಯಲ್ಲ, ಹೇಳುತ್ತೇನೆ ಕೇಳೋ ಮಗನೇ. ರೈತ ಬಿತ್ತುವ ಬೀಜದಲ್ಲಿ ಕಳಪೆ ಬೀಜ ಮಾರುವ ಬಡ್ಡಿ ಮಕ್ಕಳಿಗೆ ಅವರ ಕೈಗೆ ಕೋಳ ಹಾಕಿ
ಅವರಿಗೆ ಸಾಯುವವರೆಗೆ ಕಠಿಣ ಶಿಕ್ಷೆ ಕೊಟ್ಟಿದ್ದರೆ ಬೀಜ ಬಾರುವ ಬಡ್ಡಿ ಮಕ್ಕಳು ಮುಂದೆ ಯಾವ ತಪ್ಪನ್ನು ಮಾಡುತ್ತಿರಲಿಲ್ಲ. ಇದನ್ನು ಮಾಡಬೇಕಾಗಿದ್ದು ನಾವ ಅಥವಾ ನಿಮ್ಮ ಸರ್ಕಾರನ? ಲಂಚದ ಆಶೆಗಾಗಿ ಗೊಬ್ಬರ ಕಂಪನಿ ಪರ್ಮಿಷನ್ ಕೊಟ್ಟು ಕಮಿಷನ್ ತಿರುವ ನೀವು ಅಂತ ಹಲ್ಕಾಡ್ ಸುಳ್ಳು ಕೊಟ್ಟರು ಈ ಸರ್ಕಾರದಲ್ಲಿ ಅದನ್ನು ಸಾಲ್ವ್ ಮಾಡೋ ನಾವ ಅಥವಾ ನಿಮ್ಮ ಸರ್ಕಾರನ? ಸತ್ತವರ ಮೇಲೆ ಹಾರ ಹಾಕಿ ಮೊಸಳೆಯಂತೆ ಕಣ್ಣೀರು ಹಾಕಿ ಸುಳ್ಳು ಆಶ್ವಾಸನೆ ಕೊಟ್ಟು ಬಡವರನ್ನು ಬಾವಿಗೆ ತಳ್ಳುವಂತ ನಿಮ್ಮಂತ ಬಂಡ ಅಧಿಕಾರಿಗಳನ್ನ ಮಟ್ಟ ಹಾಕಿ ಸರಿ ಮಾಡಬೇಕಾಗಿತ್ತು ನಾವಾ ಇಲ್ಲ ಸರ್ಕಾರನ? ಭಾರತ ದೇಶದಲ್ಲಿ ಬಡವರಿಗಾಗಿ ಬರುವ ಮನೆಗಳನ್ನು 15-20 ಸಾವಿರ ರೂಪಾಯಿಗೆ ಭ್ರಷ್ಟ ರಾಜಕಾರಣಿಗಳು ಶ್ರೀಮಂತರಿಗೆ ಮಾರುತ್ತಿರುವಾಗ ನಮ್ಮಂತ ಬಡವರಿಗೆಲ್ಲಿ ನ್ಯಾಯ? ಇದನ್ನು ಸರಿ ಮಾಡಬೇಕಾಗಿದ್ದು ನಾವ ಅಥವಾ ನಿಮ್ಮ ಸರ್ಕಾರನ? ಏನೋ ಸಾಲ ಕೊಟ್ಟ ಮಾತ್ರಕ್ಕೆ ರೈತರ ಹೆಂಡತಿ ಮೇಲೆ ಕಣ್ಣು ಹಾಕುವ ನರ ರಾಕ್ಷಸ ನರವನ್ನು ಕೇಳಬೇಕಾಗಿದ್ದು ನಾವಾ ಇಲ್ಲ ಆ ಸರ್ಕಾರನ? ಬಡ್ಡಿಗೆ ಬಡ್ಡಿ ಚಕ್ಕರ ಬಡ್ಡಿ ಹಾಕಿ ರೈತರ ಆಸ್ತಿಯನ್ನು ಮಟ್ಟುಗೋಲು ಹಾಕಿ ಮಾನ ಪ್ರಾಣ ತೆಗೆಯುವ ಫೈನಾನ್ಸ್ ಕಂಪನಿಗಳನ್ನು ಮಟ್ಟ ಹಾಕಬೇಕಾಗಿದ್ದು ನಾವ ಅಥವಾ ನಿಮ್ಮ ಸರ್ಕಾರನ? ಇನ್ನು ರೈತರಿಗೆ ಸಹಾಯಧನ ಕೊಡ್ತೇನೆಂದು ದೊಡ್ಡ ಬೋರ್ಡ್ ಹಾಕಿ ಸಾರಿ ಹೇಳುವ ಈ ಸರ್ಕಾರವನ್ನು ಸುಳ್ಳು ದಾಖಲೆ ಸೃಷ್ಟಿಸಿ ರೈತರ ದುಡ್ಡನ್ನು ಗುಣ ಮಾಡ್ತಿರುವುದು ನಾವ ಅಥವಾ ನಿಮ್ಮ ಸರ್ಕಾರನ? ಬಡವರಿಗೆ ಗುರಿ ಹೋಗ್ಬಾರ್ದು ಅಂತ ಉದ್ಯೋಗ ಯೋಜನೆ ಅಂತ ಮಾಡ್ತಾರೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅಂತ ಸರ್ಕಾರದವರು ಹೇಳ್ತಾರೆ. ಇದನ್ನೆಲ್ಲ ತಮ್ಮ ಕೆಲಸಕ್ಕಾಗಿ ಉಪಯೋಗಿಸ್ಕೊಳ್ತಾರೆ. ಇದನ್ನೆಲ್ಲ ಜನ ನಿಮ್ಮನ್ನ ಕೇಳ್ಬೇಕಾ ಅಥವಾ ಸರ್ಕಾರನೇ ಕೇಳ್ಬೇಕಾ? ಬಡ ರೈತರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಕೆಲಸಕ್ಕೆ ಬಾರದವ್ರನ್ನ ಕರ್ಕೊಂಡು ಬಂದು ಸುಳ್ಳು ಲೆಕ್ಕ ಕೊಟ್ಟಿ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುತ್ತಿರುವುದನ್ನು ಸರಿ ಮಾಡಬೇಕಾಗಿತ್ತು ಸರ್ಕಾರನ ಇಲ್ಲ ನಾವ? ಸಾಕ ಇನ್ನು ಬೇಕಾ? ಅಷ್ಟೇ ಅಲ್ಲ, ರೈತ ಬೆಳೆದ ಬೆಳೆ ಮಾರುಕಟ್ಟೆಗೆ ಒಯ್ದರೆ ದಲಾಳಿಗಳಿಂದ ಮೋಸ, ತಕ್ಕಡಿಯಲ್ಲಿಯೂ ಮೋಸ ಮತ್ತು ಬೆಲೆ ಕೊಡದೆ, ಇನ್ನು ಲೆಕ್ಕ ಬುಕ್ಕವಿಲ್ಲದೆ ಬೆಲೆ ಕೊಡದೆ ರೈತರ ಮಾಲನ್ನು ಖರೀದಿ ಮಾಡಿ ರೈತರಿಗೆ ದುಡ್ಡು ಕೊಡದೆ ಸಾವಿರಾರು ಸಾಕ್ಷಿಗಳು ಈ ಭಾರತ ಭೂಮಿಯಲ್ಲಿ. ಅದನ್ನು ಸರಿ ಮಾಡಬೇಕು ನಾವು ಅಥವಾ ನಿಮ್ಮ ಸರ್ಕಾರನ? ರೈತರಿಗೆ ತರಬೇತಿ ನೀಡ್ತೀನಿ ಎಂದು ಹೇಳಿ ಕೆಲಸಕ್ಕೆ ಬಾರದವರನ್ನು ಕರ್ಕೊಂಡ್ಬಂದು ಸುಳ್ಳು ಲೆಕ್ಕ ಕೊಟ್ಟು ಕೊಳ್ಳೆ ಹೊಡೆಯುವ ನಿಮ್ಮಂತ ಶ್ರೀಮಂತರನ್ನು ಸರಿ ಮಾಡಬೇಕಾಗಿದೆ ಸರ್ಕಾರನ ಅಥವಾ ನಾವ? ಸಾಕ ಇನ್ನೂ ಬೇಕಾ? ಸರ್ಕಾರದಿಂದ ಬರುವ ಸವಲತ್ತುಗಳು ಸರಿಯಾಗಿ ರೈತರಿಗೆ ಮುಟ್ಟಿದರೆ 10 ವರ್ಷ ಮಳೆ ಹೋದರೂ ರೈತ ಸಾಯುತ್ತಿರಲಿಲ್ಲ, ನಾವು ನಿಮ್ಮ ಸರ್ಕಾರಕ್ಕೆ ಬೈತಿರಲಿಲ್ಲ. ಅದಕ್ಕೆ ಬಲ್ಲವರು ಹೇಳಿದ್ದರು, ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ, ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ನೋಡು ಶಿವಲಿಂಗ ಸಾವುಕಾರ, ಹೆಜ್ಜೆ ನಿನ ಗೂಡಿಗೆ ಕೈ ಹಾಕಿ ಮೈ ಬಾಯಿ ಮಠ ಕಡಿಸ್ಕೊಂಡಂಗ ಆಯ್ತು ನೋಡ್ರಿ ನಮ್ಮ ಬಾಳ. ತಮ್ಮ ಶಿವಲಿಂಗಪ್ಪ, ಇಷ್ಟೇ ಸಾಕಪ್ಪ ಅಯ್ಯಪ್ಪ. ಇನ್ನು ಮುಂದೆ ಹೇಳಿದ್ರ ಇಲ್ಲಿ ಮುಂದೆ ಕೂತಾರಲ್ಲ 4 ಮಂದಿ ಉಳ್ದಾರ, ಎಲ್ಲರೂ ಹೋಗ್ಯಾರ. ಅವ್ರಾರ ಬಂದು ನಮ್ಮ ಬಾಯನ್ ಹಲ್ ಮುರಿಯಂಗ್ ಹೋಗ್ತಾರಪ್ಪ ಅಯ್ಯಪ್ಪ, ಸಾಕು. ಲೇ ಶಿವಲಿಂಗ, ಇಂಥ ಸಾಲು ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ನನ್ನಂತ ಒಬ್ಬ ಶಾಸಕನಿಂದ ಸಾಧ್ಯವಿಲ್ಲ. ಇಡೀ ಕರ್ನಾಟಕದಲ್ಲಿ 224 MLAಗಳಿದ್ದಾರೆ.
ಪ್ರತಿಯೊಬ್ಬರು ರೈತರ ಬಗ್ಗೆ ಯೋಚನೆ ಮಾಡಿ ರೈತರ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕಂದ ಯಾವ ಕರುಣೆ ಇಲ್ಲದ ಶಾಸಕರು ಈ ಜಗತ್ತಿನಲ್ಲಿಲ್ಲ. ಅಂದಾಗ ನನ್ನಂತವನೊಬ್ಬಿಂದ ಮಾಡಲು ಸಾಧ್ಯ ಹೇಗೆ? ಎಲ್ಲರೂ ಸೇರಿಕೊಂಡು ವಿಧಾನಸೌಧಕ್ಕೆ ಸಿಎಂ ಹತ್ರ ಕುಳಿತು ಸರ್ಕಾರದ ಜೊತೆ ಸಂಧಾನ ಮಾಡಿದಾಗ ಮಾತ್ರ ಈ ರೈತನಿಗೆ ನಿಜವಾದ ನ್ಯಾಯ ಕೊಡಲು ಸಾಧ್ಯ. ಅದೇ ಬಿಟ್ಟು ನನ್ನ ಮೇಲೆ ಸಾಲು ಸಾಲು ಆರೋಪಗಳನ್ನು ಅಳಿಸುವುದು ತಪ್ಪ. ಅಂದಾಗೆ ಸಾಲು ಸಾಲು ಸಾಯುವವರಿಗೆ ನಮ್ಮ ಸಾಯುವರೇ ಹೇಗೆ ಕಾರಣರಾಗ್ತಾರೆ? ನೋಡಿ, ವಾದ ವಿವಾದಗಳನ್ನು ಆಲಿಸಲು ಇದು ಸಮಯವಲ್ಲ. ಮೊದಲು ಪೋಸ್ಟ್ ಮಾರ್ಟಮ್ ಮಾಡಲು ಅವಕಾಶ ಮಾಡಿಕೊಡಿ. ಇನ್ಸ್ಪೆಕ್ಟರ್, ಮುಂದೆ ನಿಮ್ಮ ಕಾರ್ಯಕ್ಕೆ ಎಡೆ ಮಾಡಿಕೊಡಿ. ಆಯ್ತು, ನಾನು ಬೇಗನೆ ಪೋಸ್ಟ್ ಮಾರ್ಟಮ್ ಮಾಡಿಸಿ ಕಳಿಸುತ್ತೇನೆ. ನೀವು ಇಲ್ಲಿಂದ ಹೊರಡಿ. ಎಲ್ಲಿ ತೊಗೊಂಬಂದ್ರು ಮಾಸ್ತರ ಗೊತ್ತಿಲ್ಲ. ಮಾಮ ಅಂತೂ ಮದುವೆ ಅಂತ ಆತ. ಮುಂದೇನು? ನಾವಿಬ್ರು ಕಲ್ತು ಮುಂದೆ ಸಂಸಾರ ಮಾಡಮ್ಮ. ಅಂಗಿ ಬಿಚ್ಚಿ ಹಾಕಿ ಸಂಸಾರ ಮಾಡಿದೆ. ಯಾವ ಕೆಲಸ ಬಿಟ್ಟು ಬಿಡದ ಮಾಡಾನಿ. ಮಂದಿ ಮಾತು ಕೇಳಕ್ ಹೋಗ್ಬೇಡ. ಅದ್ರ ಮೊದಲೇ ಮಾಸ್ತರ್ ಮಾತು ಕೇಳಬೇಡ. ಸಂಗಿ ಹುಚ್ಚಿ, ಈ ಮಾತಿನ ಈ ತಾಳನ ಮಾತಿನಾಗ ತಕ್ಕ ಇರ್ತೈತಿ. ನಾ ಹೇಳಿದ್ದು ಕೂಲಿ ನಾಲಿ ಮಾಡಿ ಆದ್ರು ನಿನ್ನ ತಂದು ಸಾಕ್ತೀನಿ ಅಂತ. ಇಲ್ಲ ಅಂದ್ರ ಅಂಗಿ ಬಿಚ್ಚಿ ಕಡ್ಯಾಕಿಟ್ಟು ಹಮಾಲಿ ಮಾಡಿ ಆದ್ರು ನಿನ್ನ ಸಾಕ್ತೀನಿ ಅಂತ. ಹಾ, ಏನ್ರಿ ಅಕ್ಕ ಒಟ್ನಲ್ಲಿ ಇಬ್ರು ಮದುವೆ ಆಯ್ತಲ್ಲ ಅಷ್ಟ ಸಾಕು. ಇನ್ನ ನಮ್ಮ ಅಪ್ಪ ಅಂದ್ರೆ ಆಶೀರ್ವಾದ ತಗೊಳ ಬರಲ್ಲ ಬೇಡ. ನಡಿ, ಇದ ಖುಷಿ. ಆನಿ ಮಾಡಿ ಹೇಳ್ತನ ಗೆಳತಿ ನಿನ್ನ ಚಾಳಿಸು ಮಾರೈತಿ. ಒಬ್ಬನ ಕೂಡ ಇರು ಚಂದಂಗ, ಇಲ್ಲಂದ್ರ ನೀ ನಿಂದ್ರತಿದಿ ನಡು ಹಾದ್ಯಾಗ. ಆನಿ ಮಾಡಿ ನಿನ್ನ ಚಾಳಿಸು ಮಾರೈತಿ. ಒಬ್ಬನ ಕೂಡ ಇರು ಚಂದಂಗ, ಇಲ್ಲಂದ್ರ ನೀ ನಡು ಹಾದ್ಯಾಗ. ಒಬ್ಬನ ಕೂಡ ಇರು ಚಂದಂಗ, ಇಲ್ಲಂದ್ರ ನೀ ನಡು ಹಾದ್ಯಾಗ. ಚಂದ್ರಗಡೈತಿ ಸೋಸಿ ಸ್ವಲ್ಪ ಸುಮಾರೈತಿ. ಅಂದ ಚಂದ್ರಗಡೈತಿ ಸುಳಿ ಸ್ವಲ್ಪ ಸುಮಾರೈತಿ. ಚಾಳಿ ಚಾಳಿ ಹೋಗಿ ಎಲ್ಲ ಹೋಗೋದಿಲ್ಲ. ಏನ ನಿನ್ನ ಗಟ್ಟ ಸಾಮದು ಹೆಂಗಾಗ್ಬಿಡ್ತೈತಿ. ಗೊತ್ತಿಲ್ಲ ನೀ ಮೇರಿತಿ ಆದ್ರೂ ನಿನ್ನ ಕರ್ಮ ಅದು ಹೆಂಗಾಗ್ಬಿಡ್ತೈತಿ. ನಕ್ಕ ಅಂತ ಯಾಕೆ ಸೈತಿ ರಕ್ಕಿಟವನ ಬೆನ್ನ ಹತ್ತಿ. ಅಂತ ಯಾಕೆ ಸೈತಿ ರಕ್ಕಿಟವನ ಬೆನ್ನ ಹತ್ತಿ. ಆನಿ ಮಾಡಿ ಹೇಳ್ತಿಗಳು ನಿನ್ನ ಚಾಳಿಸು ಮಾರೈತಿ. ಗುರು ಕರುಣ ಸಾಗರ ಕರುಣ ಸಾಗರ ಜಯ ದೀನೋತ್ತರ ಕಲಾ ಬಂಧುರ ಜಗಲಿವರ ಹರ ಶ್ರೀ ದಿಗಂಬರ.
ಭಾರ ನೆನಗೊಳ್ಳುವ ತೆರದಿ ಸಂಸಾರದಿ ಪಾಲಿಸ ಗುರುವ ನಿನ್ನ ಭಕ್ತರ ಜಯ ಗುರುವರ ಕರುಣ ಸಾಗರ ಜಯ ಜಯ ಗುರುವರ ಕರುಣ ಸಾಗರ ಜಯ ಜಯ ಗುರುವರ जय बोलो भारत माता की जय बोलो भारत माता की श्री गणपटेश्वर महाराज की श्री गणपटेश्वर महाराज की जय कर्नाटक माता जय